ವೀಕ್ಷಕರೇ ನಮಸ್ಕಾರ. ಕಡಲನಗರಿ ಮಂಗಳೂರು ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಬಾಲಿವುಡ್ನ ಕಿಂಗ್ ಖಾನ್ ಶಾರುಖ್ ಖಾನ್ ಮಂಗಳೂರಿಗೆ ಭೇಟಿ ನೀಡ್ತಾ ಇದ್ದಾರೆ. ನಾಳೆ ಸಂಜೆ 4 ಗಂಟೆ ವೇಳೆಗೆ ಅಂದರೆ ಗುರುವಾರ ಸಂಜೆ 4 ಗಂಟೆ ವೇಳೆಗೆ ಮಂಗಳೂರಿನ ಅಡ್ಯಾರ್ ಗಾರ್ಡನ್ನಲ್ಲಿ ಕಾರ್ಯಕ್ರಮ ಸಿದ್ಧತೆಗಳು ಆಗ್ತಾ ಇದೆ. ಈಗಾಗಲೇ ಮಂಗಳೂರಿನ ಪ್ರಸಿದ್ಧ ರಿಯಲ್ ಎಸ್ಟೇಟ್ ಸಂಸ್ಥೆಯಾದಂಥ ರೋಹನ್ ಕಾರ್ಪೊರೇಷನ್ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ. ಆ್ಯಂಡ್ ಈವ್ನಿಂಗ್ ವಿತ್ SRK ಎಂಬ ಕಾರ್ಯಕ್ರಮದ ಟೈಟಲ್ ಅಡಿಯಲ್ಲಿ ಈಗಾಗಲೇ ಶಾರುಖ್ ಖಾನ್ ಅವರನ್ನು ಮಂಗಳೂರಿಗೆ ಕರೆತರೋಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಆಗಿದೆ. ಸಂಜೆ 4 ಗಂಟೆ ವೇಳೆಗೆ ನೇರವಾಗಿ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುವಂಥ ಶಾರುಖ್ ಖಾನ್ ಆ ಬಳಿಕ ಬೈ ರೋಡ್ ಆಗಿ ಅಡ್ಯಾರ್ ಗಾರ್ಡನ್ನಲ್ಲಿರುವಂಥ ಹಾಲ್ಗೆ ಬರ್ತಾರೆ. ಅಲ್ಲಿ ಸಾಕಷ್ಟು ಇದಕ್ಕಾಗಿ ಕಾರ್ಯಕ್ರಮಕ್ಕೆ ರೂಪುರೇಷೆಗಳು ಕೂಡ ಸಿದ್ಧಗೊಂಡಿದೆ. ಈಗಾಗಲೇ ಆಹ್ವಾನಿತರಿಗೆ ವಿಶೇಷವಾಗಿ QR ಕೋಡನ್ನು ಕೊಡಲಾಗಿದೆ. ಹಾಗಾಗಿ ಯಾರು QR ಕೋಡನ್ನು ಒಳಗೊಳ್ತಾರೋ ಅವರಿಗೆ ಮಾತ್ರ ಒಳಗೆ ಎಂಟ್ರಿಯನ್ನು ಕೊಡಲಾಗಿದೆ. ಹಾಗಾಗಿ ಸಾಕಷ್ಟು ಕುತೂಹಲವನ್ನು ಶಾರುಖ್ ಖಾನ್ ಅವರ ಭೇಟಿ ಒಳಗೊಂಡಿರುವಂಥದ್ದು. ರೋಹನ್ ಕಾರ್ಪೊರೇಷನ್ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಶಾರುಖ್ ಖಾನ್ ಅವರು ನೇಮಕಗೊಂಡ ನಂತರವಾಗಿ ಸಾಕಷ್ಟು ಕುತೂಹಲ ಇತ್ತು. ಶಾರುಖ್ ಖಾನ್ ಅವರು ಯಾವಾಗ ಮಂಗಳೂರಿಗೆ ಬರ್ತಾರೆ ಅಂಥೇಳಿ ಅಸಂಖ್ಯಾತ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ಇದೀಗ ಶಾರುಖ್ ಖಾನ್ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಆ್ಯಂಡ್ ಈವ್ನಿಂಗ್ ವಿತ್ SRK ಎಂಬ ಕಾರ್ಯಕ್ರಮದ ಟೈಟಲ್ ನಡಿಯಲ್ಲಿ ಬೃಹತ್ ಕಾರ್ಯಕ್ರಮ ಮಾಡೋಕ್ಕೆ ಈಗಾಗಲೇ ರೋಹನ್ ಕಾರ್ಪೊರೇಷನ್ ಸಂಸ್ಥೆ ಸನ್ನದ್ಧವಾಗಿದೆ. ಈ ಬಗ್ಗೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಸುಮಾರು 5,000 ಜನ ಸೇರುವಂಥ ಒಂದು ಕಾರ್ಯಕ್ರಮದ ಆಲೋಚನೆಯನ್ನು ರೋಹನ್ ಕಾರ್ಪೊರೇಷನ್ ಮಾಡಿದೆ. ಆದರೆ ಆ ಸಂಖ್ಯೆ ದುಪ್ಪಟ್ಟಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಶಾರುಖ್ ಖಾನ್ ಅವರಿಗೆ ಜಾಗತಿಕವಾಗಿ ಅಭಿಮಾನಿಗಳು ಇರುವಂಥದ್ದು. ಮಂಗಳೂರು ಸೇರಿದಂತೆ ಪಕ್ಕದ ಕೇರಳ ರಾಜ್ಯದಲ್ಲಿ ಕೂಡ ಸಾಕಷ್ಟು ಮಂದಿ ಅಭಿಮಾನಿಗಳಿರುವಂಥದ್ದು. ಹಾಗಾಗಿ ಆ ಮಂಗಳೂರಿಗೆ ಮೊಟ್ಟ ಮೊದಲ ಬಾರಿಗೆ ಬರುವಂಥ ಶಾರುಖ್ ಖಾನ್ ಅವರನ್ನು ನೋಡಬೇಕು ಅಂಥೇಳಿ ಸಾಕಷ್ಟು ಜನ ಈಗಾಗಲೇ ಕುತೂಹಲದ ಕಣ್ಣಿನಿಂದ ಕಾಯ್ತಾ ಇದ್ದಾರೆ. ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಸಾಕಷ್ಟು ಮಂದಿ ಅಭಿಮಾನಿಗಳು ಅವರನ್ನು ನೋಡೋಕ್ಕೆ ಸೇರುವಂಥ ಸಾಧ್ಯತೆಗಳು ಕೂಡ ಇದೆ. ಶಾರುಖ್ ಖಾನ್ ಮತ್ತು ಮಂಗಳೂರಿಗೆ ಇರುವಂಥ ನಂಟು ಅದು ಬಹಳ ಹಿಂದಿನದ್ದು. ಹಿಂದೊಮ್ಮೆ ಕಾರ್ಯಕ್ರಮದಲ್ಲಿ ಶಾರುಖ್ ಖಾನ್ ಹೇಳಿದರು, ನಾನು ಮಂಗಳೂರಿನ ಮಗ ಅಂಥೇಳಿ. ಯಾಕೆಂದರೆ ಶಾರುಖ್ ಖಾನ್ ಅವರೇ ಹೇಳಿಕೊಂಡಿರೋ ಪ್ರಕಾರವಾಗಿ ಶಾರುಖ್ ಖಾನ್ ಅವರ ಅಜ್ಜ 1983ನೇ ಇಸವಿಯಲ್ಲಿ ಮಂಗಳೂರಿನ ಬಂದರ್ನಲ್ಲಿ ಮುಖ್ಯ ಇಂಜಿನಿಯರ್ನಾಗಿ ಕೆಲಸವನ್ನು ಮಾಡಿಕೊಂಡಿದ್ದರು. ಹಾಗಾಗಿ ಶಾರುಖ್ ಖಾನ್ ಅವರ ಅಜ್ಜ ಮತ್ತು ಅಜ್ಜಿ ಮಂಗಳೂರಲ್ಲೇ ನೆಲೆಸಿದ್ರು. ಶಾರುಖ್ ಖಾನ್ ಅವರ ತಾಯಿಯ ತಾಯಿ ಅವರ ಅಜ್ಜಿ ಆಗತ್ತೆ. ಹಾಗಾಗಿ ಆ ಅಜ್ಜಿಗೆ ಗಂಡು ಮಕ್ಕಳು ಇಲ್ಲದ ಕಾರಣಕ್ಕಾಗಿ ಶಾರುಖ್ ಖಾನನ್ನು ತಾನು ಬೆಳೆಸ್ತೀನಿ ಅಂಥೇಳಿ ಸುಮಾರು 5 ವರ್ಷದ ತನಕ ಮಂಗಳೂರಲ್ಲೇ ಬೆಳೆಸಿದ್ರು ಎಂಬ ಮಾಹಿತಿಯನ್ನು ಸ್ವತಃ ಶಾರುಖ್ ಖಾನ್ ಅವರೇ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು. ಹಾಗಾಗಿ ನನಗೂ ಮಂಗಳೂರಿಗೂ ನಂಟಿದೆ ಎಂಬ ವಿಶೇಷವಾದ ಅವಿನಾಭಾವ ಸಂಬಂಧವನ್ನು ಶಾರುಖ್ ಖಾನ್ ಅವರೇ ತೆರೆದಿಟ್ಟರು. ಹಾಗಾಗಿ ಅದೇ ಮಂಗಳೂರಿಗೆ ಶಾರುಖ್ ಖಾನ್ ಅವರು ಗುರುವಾರ ಸಂಜೆ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಗಳು ಕೂಡ ಇದೆ. ಈ ಹಿಂದೆ ಹಲವಾರು ಬಾಲಿವುಡ್ನ ಖ್ಯಾತನಾಮರು ಕೂಡ ಮಂಗಳೂರಿಗೆ ಬಂದಿದ್ದಾದರೂ ಕೂಡ ಶಾರುಖ್ ಖಾನ್ ಅವರ ಭೇಟಿ ಬಹಳ ವಿಶೇಷ ಅಂತ ಹೇಳ್ಬೋದು. ಕರಾವಳಿಯ ಸಾಕಷ್ಟು ಮಂದಿ ನಟ ನಟಿಯರು ಬಾಲಿವುಡ್ನಲ್ಲಿ ಮಿಂಚಿದ್ದಾರೆ. ಅದು ವಿಶ್ವಸುಂದರಿ ಐಶ್ವರ್ಯ ರೈ ಅವರಿಂದ ಆದಿಯಾಗಿ ಸಾಕಷ್ಟು ಮಂದಿ, ಅದು ಸುನಿಲ್ ಶೆಟ್ಟಿ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ರೋಹನ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಖ್ಯಾತನಾಮರು ಕೂಡ ಬಾಲಿವುಡ್ನಲ್ಲಿ ತಮ್ಮದೇ ಆದ ಒಂದು ಚಾತುರ್ಯವನ್ನು ತೋರಿಸಿರುವಂಥದ್ದು. ಅದು ದೀಪಿಕಾ ಪಡುಕೋಣೆಯಿಂದ ಹಿಡಿದು ಸಾಕಷ್ಟು ಮಂದಿ ಕರಾವಳಿಯ ನಟ ನಟಿಯರು ಬಾಲಿವುಡ್ನಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಅದೇ ಮಂಗಳೂರಿಗೆ ಇದೀಗ ಶಾರುಖ್ ಖಾನ್ ಅವರು ಭೇಟಿ ನೀಡ್ತಾ ಇರುವಂಥದ್ದು. ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಅವರ ಭೇಟಿ. ನಾಳೆಯ ಕಾರ್ಯಕ್ರಮ ಬಹಳ ಅವಿಸ್ಮರಣೀಯವಾಗಿ ಮಾಡೋಕ್ಕೆ ರೋಹನ್ ಕಾರ್ಪೊರೇಷನ್ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅಸಂಖ್ಯಾತ ಅಭಿಮಾನಿಗಳನ್ನು ಸೇರಿಸುವಂಥ ಆಲೋಚನೆಗಳು ಇದ್ದರೂ ಕೂಡ ಸುರಕ್ಷತೆಯ ದೃಷ್ಟಿಯಿಂದ, ಭದ್ರತೆಯ ದೃಷ್ಟಿಯಿಂದ ಕೇವಲ ಸೀಮಿತ ಸಂಖ್ಯೆಯ ಜನರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ. ನಾಳೆಯ ಕಾರ್ಯಕ್ರಮದಲ್ಲಿ ಶಾರುಖ್ ಖಾನ್ ಅವರು ಮಂಗಳೂರಿನ ಬಗ್ಗೆ ಏನು ಹೇಳ್ತಾರೆ, ಮಂಗಳೂರಿನ ಅವಿನಾಭಾವ ಸಂಬಂಧದ ಬಗ್ಗೆ ಶಾರುಖ್ ಖಾನ್ ಅವರ ಮನದಲ್ಲಿ ಏನಿದೆ ಇದೆಲ್ಲವನ್ನು ಕೇಳುವಂಥ ಅವರ ಮಾತುಗಳನ್ನು ಆಲಿಸೋಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಹಾಗಾಗಿ ಶಾರುಖ್ ಖಾನ್ಗಾಗಿ ಇಡೀ ಮಂಗಳೂರು ಕಾಯ್ತಾ ಇದೆ, ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು
ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.